सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಪ್ರಾಣಾಯಾಮದಲ್ಲಿ ಸಂಭವಿಸಬಹುದಾದ ದೋಷಗಳು ಇವುಗಳ ಬಗ್ಗೆ ವಿವೇಚನೆ ಮಾಡಲು ಪ್ರಯತ್ನಿಸೋಣ. ಓಂ ಪ್ರಾಣಾಯಾಮಾಭ್ಯಾಸದಲ್ಲಿ ಸಂಭವಿಸಬಹುದಾದ ದೋಷಗಳು. ಯಾವ ವಸ್ತುವು ಎಷ್ಟು ಪ್ರಚಂಡ ಶಕ್ತಿ ಉಳ್ಳದ್ದಾಗಿರುತ್ತದೆಯೋ ಅದರ ಪ್ರಯೋಗದಲ್ಲಿ ಅಷ್ಟೂ ಹೆಚ್ಚು ಎಚ್ಚರಿಕೆಯಿಂದ ವರ್ತಿಸಬೇಕಾದ ಅವಶ್ಯಕತೆ ಇರುತ್ತದೆ. ಏಕೆಂದರೆ ಪ್ರಚಂಡ ಶಕ್ತಿ ಸಂಪನ್ನನಾದ ವಸ್ತುವಿನ ಯುಕ್ತವಾದ ಪ್ರಯೋಗವು ಎಷ್ಟು ಹಿತಕಾರಿಯಾಗಿರುತ್ತದೆಯೋ ಅದರ ಅಯುಕ್ತವಾದ ಪ್ರಯೋಗವು ಅಷ್ಟೇ ಅಹಿತಕಾರಿಯಾಗಿರುತ್ತದೆ. ಪ್ರಾಣಾಯಾಮಕ್ಕೂ ಈ ತತ್ವ ಪೂರ್ಣವಾಗಿ ಅನ್ವಯಿಸುತ್ತದೆ. ಯೋಗಿಗಳು ಹೇಳಿಯೂ ಇದ್ದಾರೆ, ಪ್ರಾಣಾಯಾಮಾದಿಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್, ಅಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಸಮುದ್ಭವ. ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮ ಮೊದಲಾದ ಯೋಗಾಂಗಗಳ ಅಭ್ಯಾಸ ಮಾಡಿದರೆ ಎಲ್ಲ ಶಾರೀರಿಕ ಹಾಗೂ ಮಾನಸಿಕ ರೋಗಗಳು ದೂರವಾಗುತ್ತವೆ. ತಪ್ಪಾದ ರೀತಿಯಲ್ಲಿ ಯೋಗಾಭ್ಯಾಸ ಮಾಡಿದರೆ ಎಲ್ಲ ರೋಗಗಳು ಉದ್ಭವಿಸುತ್ತವೆ. ಯೋಗದ ಮರ್ಮವನ್ನರಿತ ಮಹಾತ್ಮರ ಮಾತು ಸರ್ವಥಾ ಸತ್ಯ. ಆಸನ, ಮುದ್ರೆ, ಷಡ್ಕ್ರಿಯೆಗಳ ವಿಷಯವೆಂತೋ ಪ್ರಾಣಾಯಾಮದ ವಿಷಯವು ಅಂತೆಯೇ ಸೂಕ್ತವಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಕುಂಭಕ, ರೇಚಕ, ಪೂರಕ ಈ ಮೂರು ಕ್ರಿಯೆಗಳು ಬಾಹ್ಯಾಭ್ಯಂತರ ವಿಷಯಾಕ್ಷೇಪಿಯು ಅಷ್ಟೇ ಜೀವನಾಧಾರವಾದ ಪ್ರಾಣ ತತ್ವವನ್ನು ಮನುಷ್ಯ ಶರೀರದ ಸಂಚಾಲಕ ಶಕ್ತಿಯಾಗಿ ಪ್ರಾಣವಾಯುವನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿಸುವ ಮತ್ತು ನಿರೋಧಿಸುವ ಸಾಧನಗಳಾಗಿರುತ್ತವೆ. ಚಲಿಸುವ ಮೋಟಾರಿನ ವೇಗವನ್ನು ಏರಿಸುವ ಮತ್ತು ಇಳಿಸುವ, ತಿರುಗಿಸುವ ಮತ್ತು ನಿಲ್ಲಿಸುವ ಸಾರಥಿ ಸರಿಯಾದ ಸಾಧನಗಳನ್ನು ಉಪಯೋಗಿಸದೆ ಹೋದರೆ ಆ ಕಾರಿನ ಮತ್ತು ಸಾರಥಿಯ ಗತಿ ಏನಾಗಬಹುದು? ಪ್ರಾಣಾಯಾಮದ ವಿಷಯವೂ ಅಷ್ಟೇ. ಅದು ಕ್ರಮ ತಪ್ಪಿದಲ್ಲಿ ಉನ್ಮಾದ, ಹೃದಯ ದೌರ್ಬಲ್ಯ, ಶ್ವಾಸರೋಗಗಳು, ಕಂಠದ ಸೆಳೆತ ಮೊದಲಾದವಕ್ಕೆ ಕಾರಣವಾಗಬಹುದು. ಆದರೆ ಇದು ಪ್ರಾಣಾಯಾಮದ ತಪ್ಪಲ್ಲ, ಸಾಧಕರ ಅಜ್ಞಾನ ಇದಕ್ಕೆಲ್ಲ ಕಾರಣ. ಆದುದರಿಂದ ಈಗ ಪ್ರಾಣಾಯಾಮಾಭ್ಯಾಸದಲ್ಲಿ ಸಾಧಾರಣವಾಗಿ ಉದ್ಭವಿಸುವ ದೋಷಗಳನ್ನು ನೋಡೋಣ. ಅನುಚಿತವಾದ ಆಹಾರ ಸೇವನೆ. ಪ್ರಾಣಾಯಾಮ ಕ್ರಿಯೆಯಿಂದ ಜಠರಾಗ್ನಿ ವರ್ಧಿಸಿ ಹಸಿವು ಹೆಚ್ಚುತ್ತದೆ. ಆಗ ಸಾತ್ವಿಕವೂ ಪೌಷ್ಟಿಕವೂ ಆದ ಆಹಾರ ಸಿಕ್ಕದೆ ನಿಸ್ಸಾರವೂ ತಾಮಸವೂ ಆದ ಕೊಳೆತ, ಹಳಸಿದ ಮತ್ತು ರೋಗಜನಕವಾದ ಆಹಾರ ಸಿಕ್ಕಿದರೆ ದೇಹದ ಧಾತುಗಳೆಲ್ಲ ಕ್ಷೀಣಿಸಿ ತೇಜೋಹೀನವಾಗಿ ಲಾಭಕ್ಕೆ ಬದಲು ಹಾನಿಯನ್ನು ಹೊಂದಬೇಕಾಗುತ್ತದೆ. ಈ ದೋಷಗಳನ್ನು ತಡೆಗಟ್ಟಬೇಕಾದರೆ ಯೋಗ ಗ್ರಂಥಗಳಲ್ಲಿ ಹೇಳಿದ ಈ ಬಗೆಯ ಆಹಾರವನ್ನೇ ಸೇವಿಸಬೇಕು. ಪುಷ್ಟಂ ಸುಮಧುರಂ ಸ್ನಿಗ್ಧಂ ಸರ್ವಧಾತು ಪ್ರಪೋಷಣಂ ಮನೋಭಿಲಷಿತಂ ಯೋಗ್ಯಂ ಯೋಗಿ ಭೋಜನಮಾಚರೆ. ಎಂದರೆ ಯೋಗಾಭ್ಯಾಸಿಯು ಪೌಷ್ಟಿಕವೂ ಮಧುರವೂ ಜಿಡ್ಡನ್ನುಳ್ಳದ್ದು, ಸರ್ವಧಾತುಗಳನ್ನು ಪೋಷಿಸುವಂತಹದು, ಮನಸ್ಸಿಗೆ ಉಲ್ಲಾಸಪ್ರದವೂ ಸಾಧಕರಿಗೆ ಅರ್ಹವೂ ಆದ ಆಹಾರವನ್ನೇ ಸೇವಿಸಬೇಕು. ಮಿತಿಕೆಟ್ಟ ವಿಷಯ ಭೋಗ. ಆಹಾರದ ನಂತರ ವಿಹಾರದ ಸರದಿ ಬರುತ್ತದೆ. ವಿಹಾರ ಎಂದರೆ ಶಾರೀರಿಕ ಸುಖದ ಪ್ರಾಪ್ತಿಗಾಗಿ ನಾವು ಮಾಡುವ ವಿಶ್ರಾಂತಿ, ಸ್ತ್ರೀ ಸಂಘ, ಕ್ರೀಡೆ, ನಿದ್ರೆ ಮೊದಲಾದವೆಲ್ಲ ಬಂದು ಹೋಗುತ್ತವೆ. ಅನೇಕರು ಪ್ರಾಣಾಯಾಮದ ಮಹತ್ವವನ್ನು ಕೇಳಿ ಅದರಿಂದ ಲಭಿಸಬಹುದಾದ ಶಕ್ತಿಗೆ ಮರಳಾಗಿ ಪ್ರಾಣಾಯಾಮವನ್ನೇನೋ ಆರಂಭಿಸಿ ಬಿಡುತ್ತಾರೆ. ಆದರೆ ಅದಕ್ಕೆ ಸಂಯಮವನ್ನು ಪಾಲಿಸುವತ್ತ ಅವರ ಮನಸ್ಸು ಹೋಗುವುದೇ ಇಲ್ಲ. ಇಷ್ಟು ಮಾತ್ರವೇ ಅಲ್ಲ, ಮತ್ತು ಕೆಲವರು ತಮ್ಮಲ್ಲಿ
ಇನ್ನೂ ಹೆಚ್ಚು ವಿಷಯ ಸುಖ ಅನುಭವಿಸುವುದಕ್ಕೆ ಶಕ್ತಿ ಬರಲಿ ಎಂಬ ಉದ್ದೇಶದಿಂದಲೇ ಕಾಮೋತ್ತೇಜಕವಾದ ಔಷಧಿಗಳನ್ನು ಸೇವಿಸುವಂತೆ ಪ್ರಾಣಾಯಾಮ ಸೇವನೆಗೆ ತೊಡಗುತ್ತಾರೆ. ಆದರೆ ಯೋಗೀಶ್ವರನಾದ ಶ್ರೀಕೃಷ್ಣನು ಹೇಳಿಯೇ ಇದ್ದಾನೆ, ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶಾತ್ಮನಾತು ಯತತ ಶಕ್ಯೋ ವಾಪ್ನೋ ಮುಪಾಯತಃ. ಸಂಯಮವನ್ನು ಪಾಲಿಸದ ವಿಷಯಲೋಲುಪನಾದ ಮಾನವನಿಗೆ ಯೋಗ ಸಿದ್ಧಿಸಲಾರದೆಂದು ನನ್ನ ಅಭಿಪ್ರಾಯ. ಇಂದ್ರಿಯ ವಿಜಯಿಯಾದ ಸಂಯಮಿಯು ಉಪಾಯದಿಂದ ಯತ್ನಿಸಿ ಅದನ್ನು ಸಾಧಿಸಬಲ್ಲನು. ಈ ವಾಕ್ಯ ಪೂರ್ಣ ಸತ್ಯ. ಪ್ರಾಣಾಯಾಮದಿಂದ ಸಮಗ್ರ ಶರೀರದಲ್ಲಿ ಅತಿಯಾದ ಉಷ್ಣತೆ ಹುಟ್ಟುತ್ತದೆ. ಪರ್ಯಾಪ್ತ ಪ್ರಮಾಣದಲ್ಲಿ ವೀರ್ಯವಿದ್ದರೆ ಅದು ಶುದ್ಧವಾಗಿ ಓಜಸ್ಸಾಗಿ ಮಾರ್ಪಟ್ಟು ಅಡಿಯಿಂದ ಹಿಡಿದು ಮುಡಿಯವರೆಗೆ ಸಂಪೂರ್ಣ ಶಾರೀರಿಕ ಶರೀರವನ್ನು ಫಳಫಳನೆ ಹೊಳೆಯುವಂತೆ ಕಾಂತಿಯುಕ್ತವನ್ನಾಗಿ ಮಾಡುತ್ತದೆ. ಊರ್ಧ್ವಮುಖವಾಗಿ ಮೇಲಕ್ಕೇರಿ ಬುದ್ಧಿಶಕ್ತಿಯನ್ನು, ಸ್ಮರಣ ಶಕ್ತಿಯನ್ನು, ಮನಃಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಅತಿಕಾಮಾಸಕ್ತಿಯ ಫಲವಾಗಿ ವೀರ್ಯವು ನಾಶವಾಗುತ್ತಿರುವಾಗ ಪ್ರಾಣಾಯಾಮದಿಂದ ಉದ್ಭವಿಸಿದ ಕಾವು ಶರೀರದ ಧಾತುಗಳನ್ನೆಲ್ಲ ದಹಿಸಿ ದೇಹವನ್ನು ಕೃಶವಾಗಿಯೂ ನಿಸ್ತೇಜಕವಾಗಿಯೂ ದುರ್ಬಲವಾಗಿಯೂ ಮಾಡಹತ್ತುತ್ತದೆ. ಆದುದರಿಂದ ಬ್ರಹ್ಮಚರ್ಯ ಪಾಲನೆ ಪ್ರಾಣಾಯಾಮಾಭ್ಯಾಸಿಗೆ ಪರಮಾವಶ್ಯಕವಾಗಿದೆ. ಇದರರ್ಥ ಗೃಹಸ್ಥರಾದವರು ಪ್ರಾಣಾಯಾಮ ಮಾಡಬಾರದೆಂಬುದೇನಲ್ಲ. ಆದರೂ ಸಹ ಶಾಸ್ತ್ರ ಮರ್ಯಾದೆಗನುಸಾರ ಕೇವಲ ಸಂತಾನೋತ್ಪತ್ತಿಗಾಗಿ ಸ್ತ್ರೀ ಸಂಘ ಮಾಡುತ್ತಾ ವೀರ್ಯ ರಕ್ಷಣೆ ಮಾಡಿಕೊಳ್ಳಬೇಕು. ವೀರ್ಯ ರಕ್ಷಣೆಯತ್ತ ಗಮನ ಕೊಡದೆ ಪ್ರಾಣಾಯಾಮಕ್ಕೆ ತೊಡಗಿದರೆ ದೇಹವು ಕಾಂತಿಯುಕ್ತವೂ ಪೌಷ್ಟಿಕವೂ ಆಗುವ ಬದಲು ಕಾಂತಿಹೀನವೂ ಕೃಶವೂ ಆಗಿ ರೋಗಗಳ ಬೀಡಾಗುವುದು. ವಿಧಿಹೀನವಾದ ಅಭ್ಯಾಸ, ಸರಿಯಾದ ನುರಿತ ಪ್ರಾಣಾಯಾಮ ಪ್ರವೀಣರಿಂದ ಕಲಿಯದೆ ಯಾವುದಾದರೂ ಪುಸ್ತಕವನ್ನೋದಿ ಅಥವಾ ಯಾರಿಂದಲಾದರೂ ಕೇಳಿ ಅಷ್ಟರಿಂದಲೇ ಪ್ರಭಾವಿತರಾಗಿ ತಮಗೆ ಮನಬಂದಂತೆ ಪ್ರಾಣಾಯಾಮ ಮಾಡುವ ಜನರು ಬಹುಮಂದಿ ಇದ್ದಾರೆ. ಇದು ಬಹಳ ಅಪಾಯಕರವಾದ ಮಾರ್ಗ. ಏಕೆಂದರೆ ಇಂತಹ ಗಹನವಾದ ವಿಷಯಗಳಲ್ಲಿ ಕೇವಲ ಸೈದ್ಧಾಂತಿಕ ಜ್ಞಾನವೊಂದೇ ಸಾಲದು, ಅದಕ್ಕೆ ಕ್ರಿಯಾತ್ಮಕ ಜ್ಞಾನದ ಬೆಂಬಲವೂ ಬೇಕು. ಕೇವಲ ಪುಸ್ತಕಗಳನ್ನೋದಿದರೆ ಅನೇಕ ಸಮಯಗಳಲ್ಲಿ ಗ್ರಂಥಕರ್ತರ ಆಕಾಂಕ್ಷೆ ಗೊತ್ತಾಗದೆ ಶಬ್ದಜಾಲದಲ್ಲಿ ಸಿಕ್ಕಿ ಒದ್ದಾಡುವ ಪ್ರಸಂಗಗಳು ಬರುತ್ತವೆ. ಉತ್ತರ ಪ್ರದೇಶದ ಒಂದು ಆಶ್ರಮದಲ್ಲಿ ಒಬ್ಬ ವಾನಪ್ರಸ್ಥಿಗಳಿದ್ದರು. ಅವರು ಮಹರ್ಷಿ ದಯಾನಂದರ ಗ್ರಂಥಗಳನ್ನೋದಿ ಪ್ರಾಣಾಯಾಮಾಭ್ಯಾಸಕ್ಕೆ ತೊಡಗಿದರು. ಒಂದು ದಿನ ಆಶ್ರಮದ ಆಚಾರ್ಯರು ಆ ಮಹಾಶಯರ ಕೋಣೆಯ ಹತ್ತಿರ ಹೋದಾಗ ಎಮ್ಮೆ ಕಿರುಚಿದ ಶಬ್ದ ಕೇಳಿಸಿತು. ಆಚಾರ್ಯರು ಸುತ್ತ ನೋಡಿದರು, ಎಮ್ಮೆ ಕಾಣಿಸಲಿಲ್ಲ. ಕೊಠಡಿಯಲ್ಲಿ ನೋಡಿದರೆ ವಾನಪ್ರಸ್ಥಿಗಳು ಬಾಯಿನಿಂದ ಶಬ್ದ ಮಾಡುತ್ತಾ ಉಸಿರು ಬಿಡುತ್ತಿದ್ದರು. ಆಚಾರ್ಯರು ಆಶ್ಚರ್ಯದಿಂದ ಇದೇನು ಮಾಡುತ್ತಿದ್ದೀರಿ ಎಂದು ಕೇಳಿದರೆ, ಏಕೆ, ಸೊಗಸಾಗಿ ಪ್ರಾಣಾಯಾಮ ಮಾಡುತ್ತಿದ್ದೇನಲ್ಲ ಎಂದು ಉತ್ತರವಿತ್ತರು. ಆಚಾರ್ಯರು ಮೂಗಿನ ಮೇಲೆ ಬೆರಳಿಟ್ಟು, ಇಂತಹ ಪ್ರಾಣಾಯಾಮ ವಿಧಿಗಳನ್ನು ನಾನು ಯಾವ ಗ್ರಂಥದಲ್ಲಿಯೂ ಕೇಳಿಲ್ಲವಲ್ಲ ಎನ್ನಲು ಆ ಮಹಾಶಯರು, ಅಯ್ಯೋ, ಋಷಿ ದಯಾನಂದರು ಬರೆದಿಲ್ಲವೇ, ವಾಂತಿ ಮಾಡಿದಂತೆ ಬಲಪೂರ್ವಕವಾಗಿ ಒಳಗಿನ ವಾಯುವನ್ನು ಹೊರಕ್ಕೆ ಹೊರಡಿಸಬೇಕೆಂದು? ವಾಂತಿ ಮಾಡುವುದು ಬಾಯಿಯಿಂದಲೇ ಅಲ್ಲವೇ? ಮೂಗಿನಿಂದ ವಾಂತಿ ಮಾಡುತ್ತಾರೆಯೇ? ವಾಂತಿ ಮಾಡುವಾಗ ಶಬ್ದ ಬಂದೇ ಬರುತ್ತದಲ್ಲವೇ ಎಂದು ಕೇಳಿದರು. ವಸ್ತುತಃ ಆ ವಾಕ್ಯ ದಯಾನಂದರದಲ್ಲ ಅಲ್ಲವೇ ಅಲ್ಲ. ಪಾತಂಜಲ ಯೋಗ ಸೂತ್ರಗಳ ಮೇಲಿನ ತಮ್ಮ ಭಾಷ್ಯದಲ್ಲಿ ಮಹರ್ಷಿ ವ್ಯಾಸರು ಬರೆದಿರುವ ಪೌಷ್ಟ್ಯಸ್ಯ ವಾಯೋರ್ನಾಸಿಕ ಪುಟಾಭ್ಯಾಂ ಪ್ರಯತ್ನ ವಿಶೇಷ ದ್ವಮನಂ ಪ್ರಚರ್ದನಂ ಎಂಬ ವಾಕ್ಯದ ಭಾವಾನುವಾದ ಮಾತ್ರವದು. ಆದರೆ ಆ ಮಹಾಶಯರು ಅದನ್ನು ಅರ್ಥ ಮಾಡಿಕೊಂಡ ಬಗೆ ಅದು ಆ ಕಾಲದಲ್ಲಿ ಧನೇಭ್ಯೋಧಿಕೋ ಬಾಂಧವೋ ನಾಸ್ತಿ ಲೋಕೆ ಧನಾನ್ಯರ್ಜಯದ್ವಂ ಧನಾನ್ಯರ್ಜಯದ್ವಂ ಎಂದರೆ ಹಣಕ್ಕಿಂತ ದೊಡ್ಡ ನೆಂಟ ಜಗತ್ತಿನಲ್ಲಾರೂ ಇಲ್ಲ, ಹಣ ಕೂಡಿಸಿರಿ ಹಣ ಕೂಡಿಸಿರಿ ಎಂಬುದೇ ಪಲ್ಲವಿಯಾಗಿರುವ ಈ ಯುಗದಲ್ಲಿ
ಪ್ರಾಣಾಯಾಮದ ಬಗ್ಗೆ ಯಾವ ಕ್ರಿಯಾತ್ಮಕ ಜ್ಞಾನವೂ ಇಲ್ಲದ ಅಕ್ಷರವಿದ್ಯಾಧುರೀಣರು ಕೇವಲ ಕಾಸಿಗಾಗಿಯೇ ಬರೆದ ಗ್ರಂಥಗಳು ಬೇಕಾದಷ್ಟು ಸಿಗುತ್ತವೆ. ಋಷಿಮುನಿಕೃತ ಗ್ರಂಥಗಳ ಭಾವನೆಯನ್ನರಿಯುವುದೇ ಕಷ್ಟವಾಗಿರುವ ಈ ಕಾಲದಲ್ಲಿ ಇಂತಹ ಮಾನವರ ಕೃತಿಗಳನ್ನನುಸರಿಸಿ ಪ್ರಾಣಾಯಾಮ ಮಾಡತೊಡಗಿದರೆ ಲಾಭಕ್ಕಿಂತ ಕೇಡೇ ಹೆಚ್ಚಾಗಿರುವುದರಲ್ಲಿ ಸಂದೇಹವೇನು? ಆದುದರಿಂದ ಪ್ರಾಣಾಯಾಮ ವಿದ್ಯಾ ವಿಶೇಷಜ್ಞರಿಂದ ಕಲಿತೆ ಪ್ರಾಣಾಯಾಮವನ್ನು ಮಾಡುವುದು ಶ್ರೇಯಸ್ಕರ. ಪೂರ್ವ ಸನ್ನಾಹದ ಅಭಾವ. ಪ್ರಾಣಾಯಾಮ ಮಾಡುವ ಮುನ್ನ ನಾಡಿಗಳ ಮಲಶೋಧನ ಮಾಡಬೇಕಾದುದು ಪರಮಾವಶ್ಯಕ. ಆದರೆ ಆ ಕಡೆ ಗಮನವನ್ನೇ ಕೊಡದೆ ಪ್ರಾಣಾಯಾಮವನ್ನಾರಂಭಿಸಿ ನಾನಾ ರೋಗಗಳಿಗೆ ತುತ್ತಾಗಿ ಪ್ರಾಣಾಯಾಮವನ್ನೇ ನಿಂದಿಸುವ ಜನರೂ ಇದ್ದಾರೆ. ಮೂಲಾಧಾರದಿಂದ ಹೊರಟು ಬೆನ್ನು ಮೂಳೆಯೊಳಗಿನಿಂದ ಇಡಾಪಿಂಗಳ ಮತ್ತು ಸುಷುಮ್ನ ಎಂಬ ಈ ನಾಡಿಗಳು ಮೇಲ್ಮುಖವಾಗಿ ಹರಿದಿರುವ ವಿಷಯ ಪಾಠಕರಾದ ನಮಗೆ ಗೊತ್ತಿದೆ. ಪ್ರಾಣಾಯಾಮದಿಂದ ಪ್ರಾಣವಾಯುವು ಮೂಲಾಧಾರದಿಂದ ಇದೇ ನಾಡಿಗಳ ಮೂಲಕ ಹರಿದು ಬ್ರಹ್ಮರಂಧ್ರಕ್ಕೇರುತ್ತದೆ. ಈ ನಾಡಿಗಳು ಮಲದೋಷಿಗಳಾಗಿದ್ದರೆ ಪ್ರಾಣವಾಯು ಅಲ್ಲಿಯೇ ಸಿಕ್ಕಿಕೊಂಡು ಮಹಾಭಯಂಕರವಾದ ಸ್ಥಿತಿ ಉಂಟಾಗುತ್ತದೆ. ಯೋಗ ಗ್ರಂಥಗಳಲ್ಲಿ ಹೇಳಿಯೂ ಇದ್ದಾರೆ. ಶುದ್ಧಿಮೇತಿ ಯದಾ ಸರ್ವ ನಾಡಿ ಚಕ್ರಂ ಮಲಾಕುಲಂ ತದೈವ ಜಾಯತೆ ಯೋಗಿ ಪ್ರಾಣ ಸಂಗ್ರಹಣೆ ಕ್ಷಮಃ. ಮಲಭರಿತವಾದ ನಾಡಿ ಚಕ್ರಗಳೆಲ್ಲ ಶುದ್ಧವಾದ ಮೇಲೆಯೇ ಯೋಗ ಸಾಧಕನು ಪ್ರಾಣಗಳ ಕುಂಭಕವನ್ನು ಮಾಡಲು ಸಮರ್ಥನಾಗುತ್ತಾನೆ. ಆದುದರಿಂದ ಪ್ರಾಣಾಯಾಮ ಪರಿಣಾಮಕಾರಿಯಾಗಬೇಕಾದರೆ ಆರೋಗ್ಯಪ್ರದವಾದ ಆಸನಗಳಿಂದಲೂ ನೌಲಿ ಬಸ್ತಿ ಮೊದಲಾದ ಕ್ರಿಯೆಗಳಿಂದಲೂ ಮೊದಲು ನಾಡಿಗಳ ಮಲವನ್ನು ದೂರ ಮಾಡಿಕೊಳ್ಳಬೇಕು. ಹಾಗೂ ಉಳಿದಿರಬಹುದಾದ ಸೂಕ್ಷ್ಮ ಮಲವನ್ನು ದೂರೀಕರಿಸಿ ಪ್ರಾಣಾಯಾಮದ ಪ್ರಾರಂಭದಲ್ಲಿ ಪೂರಕ ಮಾಡಿ ಕುಂಭಕ ಮಾಡದೆಯೇ ನಿಧಾನವಾಗಿ ರೇಚಕ ಮಾಡಬೇಕು. ಕೇವಲ ಪೂರಕ ರೇಚಕಗಳನ್ನೇ ಮಾಡುತ್ತಾ ಸ್ವಾಭಾವಿಕವಾಗಿಯೇ ಒಳಗಿನಿಂದ ಕುಂಭಕ ಮಾಡಬೇಕೆಂಬ ಇಚ್ಛೆಯುಂಟಾದರೆ ಪ್ರಾಣವಾಹಿನಿ ನಾಡಿಗಳ ಶುದ್ಧಿಯಾಯಿತೆಂದು ತಿಳಿದುಕೊಳ್ಳಬೇಕು. ಈ ರೀತಿ ನಾಡಿ ಶುದ್ಧಿ ಮಾಡಿಕೊಳ್ಳದೆ ಕೇವಲ ಪುಸ್ತಕಗಳಲ್ಲಿ ಪೂರಕದ 2ರಷ್ಟು ಕಾಲ ಕುಂಭಕ ಮಾಡಬೇಕೆಂಬುದನ್ನೋದಿ ಆತುರಪಟ್ಟು ದೀರ್ಘ ಕುಂಭಕ ಮಾಡಬೇಕೆಂಬುದನ್ನು ನೋಡಿ ಆತುರಪಟ್ಟು ದೀರ್ಘ ಕುಂಭಕ ಮಾಡಲು ಹಲವರು ಯತ್ನಿಸಬಹುದು. ಸಾಧ್ಯವಾಗದಿದ್ದರೆ ಮೂಗನ್ನು ಬಲವಾಗಿ ಒತ್ತಿ ಹಿಡಿದುಕೊಂಡು ಹಾಗೆ ಮಾಡತೊಡಗುತ್ತಾರೆ. ಇದರಿಂದ ಅತಿಭಯಂಕರವಾದ ಕೆಡುಕು ಸಂಭವಿಸುತ್ತದೆ. ಆದುದರಿಂದ ಕುಂಭಕದ ವಿಷಯದಲ್ಲಿ ಆತುರ ಪಡಲೇಬಾರದು. ರೇಚಕ ಪೂರಕ ಕುಂಭಕಗಳ ಕಾಲಾವಧಿಯ ಅನುಪಾತ ಕೊಟ್ಟಿರುವುದು ಪರಿಪಕ್ವಾವಸ್ಥೆಗಾಗಿ. ಅಭ್ಯಾಸ ಮಾಡುತ್ತಾ ಪೂರಕದ 2ರಷ್ಟು ಕಾಲ ಸಹಜವಾಗಿಯೇ ಕುಂಭಕವು ಸಾಧ್ಯವಾದಾಗ ಅಭ್ಯಾಸ ಪರಿಪಕ್ವಾವಸ್ಥೆಯನ್ನು ಮುಟ್ಟಿತೆಂದು ತಿಳಿಯಬೇಕು. ಈ ಮಾತು ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡದಿರುವುದರಿಂದ ಸಾಧಕರಾದ ನಾವು ಪ್ರಾರಂಭದಲ್ಲಿಯೇ ಬಲವಂತವಾಗಿ ಕುಂಭಕದ ಕಾಲವನ್ನು 2ರಷ್ಟು ಮಾಡಲು ಯತ್ನಿಸಿ ಮಹಾವಿಪತ್ತಿಗೆ ಗುರಿಯಾಗುತ್ತೇವೆ. ಪ್ರಾಣಾಯಾಮದ ತಪ್ಪು ಅರಿಕೆ ಸಹಿತ ಸೂರ್ಯಭೇದಿ, ಉಜ್ಜಾಯಿ, ಶೀತಳಿ, ಭಸ್ತ್ರಿಕಾ, ಪ್ಲಾವನಿ ಮೊದಲಾದ ಎಷ್ಟೋ ಬಗೆಯ ಪ್ರಾಣಾಯಾಮಗಳಿವೆ. ಆದರೆ ಕೆಲವು ಉಷ್ಣತ್ವವನ್ನು, ಕೆಲವು ಶೈತ್ಯವನ್ನು ಹೆಚ್ಚಿಸುವಂತಹುದಾಗಿದೆ. ಎಲ್ಲವುಗಳ ಗುಣವೂ ಒಂದೇ ಬಗೆಯಲ್ಲ ಮತ್ತು ಎಲ್ಲರ ಶರೀರ ಪ್ರಕೃತಿಯು ಒಂದೇ ಸಮನಾಗಿರುವುದಿಲ್ಲ. ಕೆಲವರು ಉಷ್ಣ ಪ್ರಕೃತಿಯವರು, ಕೆಲವರು ಶೀತ ಪ್ರಕೃತಿಯವರು ಇರುತ್ತಾರೆ. ಹೀಗಿರುವಲ್ಲಿ ಉಷ್ಣ ಪ್ರಕೃತಿಯವರು ಶೈತ್ಯಕಾರಕ ಪ್ರಾಣಾಯಾಮಗಳನ್ನು, ಶೀತ ಪ್ರಕೃತಿಯವರು ಉಷ್ಣೋತ್ಪಾದಕ ಪ್ರಾಣಾಯಾಮಗಳನ್ನು ಆರಿಸಿಕೊಂಡು ಸಾಧಿಸಬೇಕಾದುದು ಹಿತಕರವಾಗಿರುತ್ತದೆ. ಸಾಧಕರ ಪ್ರಕೃತಿಯತ್ತ ಗಮನವನ್ನೇ ಕೊಡದೆ ಎಲ್ಲಾ ತಲೆಗೂ ಒಂದೇ ಮಂತ್ರ ಎಂಬಂತೆ ಎಲ್ಲರಿಗೂ ಒಂದೇ ಬಗೆಯ ಪ್ರಾಣಾಯಾಮವನ್ನು ವಿಧಿಸಿಕೊಟ್ಟರೆ ಪರಿಣಾಮ ಮಹಾಭಯಂಕರವಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಆದುದರಿಂದ ತಮ್ಮ ಪ್ರಕೃತಿಗನುಗುಣವಾಗಿ
ಪ್ರಾಣಾಯಾಮಗಳನ್ನೇ ಆರಿಸಿಕೊಳ್ಳಬೇಕು. ಆಸನ ಬಂಧಗಳ ಜ್ಞಾನಾಭಾವ. ಪ್ರಾಣಾಯಾಮ ಮಾಡುವುದಕ್ಕೆ ಅದಕ್ಕೆ ಅನುಕೂಲಕರವಾದ ಆಸನ ಹಾಕಿಕೊಡಬೇಕು ಮತ್ತು ಉಪಯುಕ್ತವಾದ ಬಂಧಗಳನ್ನು ಪ್ರಯೋಗಿಸುವುದು ಅವಶ್ಯಕ ಮಾತ್ರವಲ್ಲ, ಅನಿವಾರ್ಯವೇ ಆಗಿರುತ್ತದೆ. ಆದರೆ ಕಲಿಸುವವರು ಈ ಕಡೆಗೆ ಸ್ವಲ್ಪವೂ ಗಮನವನ್ನೇ ಕೊಡುವುದಿಲ್ಲ. ಹೀಗೆ ಹೇಗೋ ಸೊಟ್ಟಾಗಿ ಕುಳಿತು ಮನ ಬಂದಂತೆ ಅಭ್ಯಾಸ ಮಾಡುವುದರಿಂದ ಲಾಭವಾಗುವುದಿಲ್ಲ, ಹಾನಿಯುಂಟಾದರೆ ಆಶ್ಚರ್ಯವೂ ಇಲ್ಲ. ಎಲ್ಲಕ್ಕಿಂತ ಮೊದಲು ಗಮನ ಹರಿಸಬೇಕಾದ ಅಂಶಗಳೆಂದರೆ ಇಡ, ಸುಷುಮ್ನ, ಪಿಂಗಳ ನಾಡಿಗಳನ್ನು ಒಂದೇ ನೇರದಲ್ಲಿಟ್ಟುಕೊಂಡು ಬೆನ್ನನ್ನು ನೇರವಾಗಿಟ್ಟುಕೊಂಡು ಕುಳಿತುಕೊಳ್ಳುವುದು. ಬೆನ್ನನ್ನು ಬಾಗಿಸಿ ಕುಳಿತುಕೊಳ್ಳುವುದರಿಂದ ಪ್ರಾಣವಾಯು ಮೂಲಾಧಾರದಿಂದ ಬ್ರಹ್ಮರಂಧ್ರಕ್ಕೇರದೆ ಏರಲು ಸುಗಮವಾದ ಮಾರ್ಗವೇರ್ಪಡುವುದಿಲ್ಲ. ಎರಡನೆಯದಾಗಿ ಶ್ವಾಸಕೋಶದ ಪೂರ್ಣ ವಿಕಾಸಕ್ಕೂ ಅವಕಾಶ ಸಿಕ್ಕದೆ ಸಾಕಷ್ಟು ಪ್ರಮಾಣದಲ್ಲಿ ವಾಯುವನ್ನು ತುಂಬಿಕೊಳ್ಳಲು ಆಗುವುದಿಲ್ಲ. ಆದುದರಿಂದ ಗೀತೆಯಲ್ಲಿ ಯೋಗಿರಾಜ ಕೃಷ್ಣನು ಹೇಳಿರುವುದನ್ನು ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವ ಲೋಕಯನ್. ಶುಚಿಯಾದ ಸ್ಥಾನದಲ್ಲಿ ಅತಿ ಎತ್ತರವೂ ಅತಿ ತಗ್ಗೂ ಇಲ್ಲದ ಹುಲ್ಲು, ಜಿಂಕೆ ಚರ್ಮ ವಸ್ತ್ರಗಳಿಂದ ಕೂಡಿದ ಪೀಠವನ್ನು ತನಗಾಗಿ ರಚಿಸಿಕೊಂಡು ದೇಹ, ತಲೆ, ಕೊರಳುಗಳನ್ನು ಒಂದೇ ನೇರವಾಗಿಟ್ಟು ನಾಸಿಕಾಗ್ರವನ್ನು ನೋಡುತ್ತಾ ಅತ್ತಿತ್ತ ದೃಷ್ಟಿ ಬೀರದೆ ನಿಶ್ಚಲವಾಗಿ ದೃಢವಾಗಿಯೂ ಕುಳಿತುಕೊಳ್ಳಬೇಕು. ಇನ್ನು ಆಸನಗಳ ಬಗ್ಗೆ ಧ್ಯಾನದಲ್ಲಿಡಬೇಕಾದ ಅಂಶ ಇದಾಗಿರುತ್ತದೆ. ಸಾಧಾರಣತಃ ಬೇರೆ ಬೇರೆ ಪ್ರಾಣಾಯಾಮಗಳಿಗೆ ಬೇರೆ ಬೇರೆ ಆಸನಗಳು ಸಹಾಯಕವಾಗುತ್ತದೆ. ಉದಾಹರಣೆಗೆ ಉಜ್ಜಾಯಿ, ಅನುಲೋಮ ವಿಲೋಮ ಮೊದಲಾದವಕ್ಕೆ ಸಿದ್ಧಾಸನವು, ಭಸ್ತ್ರಿಕಾ, ಕಪಾಲಭಾತಿ ಮೊದಲಾದವಕ್ಕೆ ಪದ್ಮಾಸನವು ಅಪೇಕ್ಷಣೀಯವಾಗಿರುತ್ತದೆ. ಆದ ಕಾರಣ ಪ್ರಾಣಾಯಾಮಕ್ಕೆ ತಕ್ಕ ಆಸನಗಳನ್ನು ಆರಿಸಿಕೊಳ್ಳಬೇಕು. ಆಮೇಲೆ ಬಂಧಗಳ ಬಗ್ಗೆ ಗಮನ ಕೊಡಬೇಕು. ರೇಚಕ, ಪೂರಕ, ಕುಂಭಕಗಳಿಗೆ ನೆರವು ಸಿಕ್ಕಿ ಪ್ರಾಣಾಯಾಮ ಸುಗಮವಾಗಿ ಮತ್ತು ಲಾಭಪ್ರದವಾಗಿ ನಡೆಯಲು ಕೆಲವು ವಿಶೇಷ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಅವನ್ನೇ ಯೋಗಿಗಳು ಬಂಧಗಳು ಎನ್ನುತ್ತಾರೆ. ಪಾಠಕರು ಹಿಂದೆ ಬಂಧಗಳ ಬಗ್ಗೆ ಓದಿದ್ದೇವೆ. ಮುಖ್ಯವಾಗಿ ಮೂಲಬಂಧ, ಜಾಲಂಧರ ಬಂಧ ಮತ್ತು ಉಡ್ಡಿಯಾಣ ಬಂಧ ಈ ಮೂರು ಪ್ರಾಣಾಯಾಮದಲ್ಲಿ ಅತಿ ಸಹಾಯಕವಾಗಿರುವ ಬಂಧಗಳಾಗಿರುತ್ತವೆ. ಸಾಧಕರಾದ ನಾವು ಇದರ ಹದವರಿತು ಉಪಯೋಗಿಸಿಕೊಳ್ಳದಿದ್ದರೆ ಲಾಭಕ್ಕೆ ಬದಲು ನಷ್ಟವೇ ಉಂಟಾಗುತ್ತದೆ. ಆದುದರಿಂದ ಪ್ರಾಣಾಯಾಮಾಭ್ಯಾಸಿಗಳು ಇವುಗಳ ಜ್ಞಾನವನ್ನು ಪಡೆದು ಅನುಸರಿಸಬೇಕಾದುದು ಅವಶ್ಯಕ ಮಾತ್ರವೇ ಅಲ್ಲ, ಅನಿವಾರ್ಯ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ನಾವು ಕೆಲವು ಉಪಯೋಗಕರವಾದ ಪ್ರಾಣಾಯಾಮಗಳು ಇದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ.
ಮೂಗಿನ ಹೊರಳಿಗೆ ಮುಗುದಣ ಹಾಕಿ ಹಿಡಿದಾಗ ಮನಸ ಯೋಗಿಯ ಜೀವನ ಹಾಯಾಗಿ ಬಂತು ಏನಿಂತ ಸೊಗಸ ಮೂಗಿನ ಹೊರಳಿಗೆ ಮುಗುದಣ ಹಾಕಿ ಹಿಡಿದಾಗ ಮನಸ ಯೋಗಿಯ ಜೀವನ ಹಾಯಾಗಿ ಬಂತು ಏನಿಂತ ಸೊಗಸ ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದರೆ ನಿನಗೆ ವ್ಯತ್ಯಾಸ ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದರೆ ನಿನಗೆ ವ್ಯತ್ಯಾಸ ಹೇಗೆ ಮಾಡಲಿ ನಾನು ಎಂದು ನಿಚ್ಚಳೆಯಬೇಡ ದಿವಸ ಯೋಗಿ ನೀರಾಗಿ ಹೋಗಣ್ಣ ಬೇಗನೆ ಬಾರಣ್ಣ ಯೋಗಿ ನೀರಾಗಿ ಹೋಗಣ್ಣ ಕೈ ಬೀಸಿ ಹೋದರೆ ಮುಗಿಯಲಿಲ್ಲ ಕೆಲಸ ಹಾಗೂ ಹೀಗೂ ಮುಂದು ಉರುಳಿ ಮನೆ ತುಂಬ ಮಾಡಿ ಹೊಲಸ ಬೀಗರಂತೆ ಕೈ ಬೀಸಿ ಹೋದರೆ ಮುಗಿಯಲಿಲ್ಲ ಕೆಲಸ ಹಾಗೂ ಹೀಗೂ ಮುಂದು ಉರುಳಿ ಮನೆ ತುಂಬ ಮಾಡಿ ಹೊಲಸ ಬೀಗ ಹಾಕಿ ಬಿಡು ಈ ಭವಬಾಧೆಗೆ ಗಟ್ಟಿ ಮಾಡಿ ಮನಸ ಬೀಗ ಹಾಕಿ ಬಿಡು ಈ ಭವಬಾಧೆಗೆ ಗಟ್ಟಿ ಮಾಡಿ ಮನಸ ಕೂಗಿ ನೋಡು ಈ ಬಾಳಗುಡಿಗೆ ನೀನಿಟ್ಟು ಮೇಲೆ ಕಳಸ ಯೋಗಿ ನೀರಾಗಿ ಹೋಗಣ್ಣ ಬೇಗನೆ ಬಾರಣ್ಣ ಯೋಗಿ ನೀರಾಗಿ ಹೋಗಣ್ಣ ಶೋಧನೆಯಿಂದ ತಲೆ ಬೋಳಿಸಿದರೆ ಸಿಗುವನೇನು ಆತ್ಮ ಸಾಧನೆಯಿಂದ ತಲೆ ಬೆಳೆಸಿದರೆ ನೀನೇ ಪರಮಾತ್ಮ ಶೋಧನೆಯಿಂದ ತಲೆ ಬೋಳಿಸಿದರೆ ಸಿಗುವನೇನು ಆತ್ಮ ಸಾಧನೆಯಿಂದ ತಲೆ ಬೆಳೆಸಿದರೆ ನೀನೇ ಪರಮಾತ್ಮ ಹೇಗಿಸಿ ಬಾರೋ ಬ್ರಹ್ಮನಾಡಿಯೊಳಗಡಗಿದೆ ವಿಶ್ವಾತ್ಮ ಹೇಗಿಸಿ ಬಾರೋ ಬ್ರಹ್ಮನಾಡಿಯೊಳಗಡಗಿದೆ ವಿಶ್ವಾತ್ಮ ಶೋಧಿಸಿ ನೋಡು ಪ್ರಾಣಶಕ್ತಿಯದು ತಿಳಿಯೋ ಪುಣ್ಯಾತ್ಮ ಶೋಧಿಸಿ ನೋಡು ಪ್ರಾಣಶಕ್ತಿಯದು ತಿಳಿಯೋ ಪುಣ್ಯಾತ್ಮ ಯೋಗಿ ನೀರಾಗಿ ಹೋಗಣ್ಣ ಬೇಗನೆ ಬಾರಣ್ಣ ಯೋಗಿ ನೀರಾಗಿ ಹೋಗಣ್ಣ ಬೇಗನೆ ಬಾರಣ್ಣ ಯೋಗಿ ನೀರಾಗಿ ಹೋಗಣ್ಣ ಯೋಗಿ ನೀನಾಗಿ ಹೋಗಣ್ಣ ಬೇಗನೆ ಬಾರಣ್ಣ ಯೋಗಿ ನೀನಾಗಿ ಹೋಗಣ್ಣ. ಈ ಯೋಗದ ಬಗ್ಗೆ ನಾವು ಬಹಳಷ್ಟು ಮನಸ್ಸನ್ನು ಕೊಡಲು ಪ್ರಯತ್ನಿಸೋಣ. ಓಂ